ಎಲ್ಲ ಕಡೆ ಹೋದಾಗ್ಲೂ ಸೂರ್ಯಣ್ಣ ನೀನು ಸಖತ್ತಾಗಿ ಮಾಡಿದ್ಯಾ ಅಂತಾನೆ ಅಂತ ಇದ್ರೆ ಹೊರತು ಬಟ್ ಇಷ್ಟೊಂದು ನನಗೆ ರೀಚ್ ಕೊಟ್ಟಿಲ್ಲ. ಈ ಒಂದು ವಿಡಿಯೋದಿಂದ ಇಡೀ ಕರ್ನಾಟಕ ಫುಲ್ ನಾನು ಎಲ್ಲೋದ್ರೆ ನೆನ್ನೆ ಮೈಸೂರಿಗೆ ಹೋಗ್ತಾ ಇದ್ದೀನಿ, ಗಾಡಿ ನಿಲ್ಸ್ಬಿಟ್ಟು ಫೋಟೋ ತಗೊತಾ ಇದ್ದಾರೆ. ನನ್ನ ಪ್ರೀತಿಸೋ ಜನ ಇವಾಗಲೂ ನನ್ನ ಪ್ರೀತಿಸ್ತಾ ಇದ್ದಾರೆ. ಬಟ್ ಬ್ಯಾಡ್ ಕಮೆಂಟ್ಸ್ ಆಗ್ತವ್ರಿಗೆ ನಾನು ಇವತ್ತು ಒಂದೇ ಒಂದು ಕೇಳ್ತಾ ಇದ್ದೀನಿ, ನಿಮ್ಮ ಮನೇಲಿ ಒಂದು ಅಣ್ಣ ತಮ್ಮನೋ ನನ್ನ ಏನಾದ್ರು ತಿಳ್ಕೊಳ್ಳಿ, ಇದೇನೋ ನಿಮ್ಮ ಮನ್ಸುಗಳಿಗೆ ಈ 3 ವಿಡಿಯೋನೋ ಏನೋ ನಿಮ್ಗಳಿಗೆ ಯಾರಿಗಾರು ಮನ್ಸಿಗೆ ಬೇಜಾರಾಗಿದ್ರೆ ನಾನು ದಯವಿಟ್ಟು ನಾನು ಸಾರಿ ಕೇಳ್ತೀನಿ. ನನ್ನೊಂದು ಉದ್ದೇಶ ಏನಿಲ್ಲ, ಕನ್ನಡ ಪಿಕ್ಚರ್ ಮಾಡ್ಬೇಕಂತಾನೆ ಮಾಡಿದೆ. ಇದೊಂದು ಕಂಟೆಂಟ್ ಜನಕ್ಕೆ ತಲುಸ್ಬೇಕಂತಾನೆ, ಎಲ್ಲ ಅಭಿಮಾನಿಗಳಿಗೂ ತಲುಸ್ಬೇಕಂತಾನೆ ಮಾಡಿದೆ. ಆ ಅಭಿಮಾನಿ ಈ ಅಭಿಮಾನಿ ಅಂತಾನು ಹೇಳ್ತಾ ಇಲ್ಲ ಇವತ್ತವರೆಗೂ. ಎಲ್ಲ ಅಭಿಮಾನಿ ದೇವರುಗಳಿಗೆ ನಾನು ಹೇಳ್ತಾ ಇರೋದು, ಅವರೆಲ್ಲ ನೋಡಿ ತುಂಬ ಖುಷಿ ಪಟ್ಟಿದ್ದಾರೆ. ಟ್ರೋಲ್ ಮಾಡಿರೋರಿಗೆ ಹೇಳ್ತಾ ಇದ್ದೀನಿ, ನನ್ನ ಅಣ್ಣಂದಿರ್ಗಾಗಿರ್ಬೋದು, ನನ್ನ ತಮ್ಮಂದಿರ್ಗಾಗಿರ್ಬೋದು, ದಯವಿಟ್ಟು ಇದನ್ನ ಬಿಟ್ಬಿಟ್ಟು ಈ ಒಂದು ಟ್ರೋಲ್ ಮಾಡಿರೋದನ್ನ ಬಿಟ್ಬಿಟ್ಟು ನಾನು ಮಾಡಿರೋ ಪಿಕ್ಚರ್ನ ಒಂದು ಸಲ ನೋಡಿ. ದಯವಿಟ್ಟು ಇದನ್ನ ಟ್ರೋಲ್ ಮಾಡಿ, ಎಲ್ಲ ಕಡೆನೂ ಟ್ರೋಲ್ ಮಾಡಿ. ನಿಮ್ಮ ಈ ಕನ್ನಡ ಪಿಕ್ಚರ್ ನೀವು ಯಾರೋ ಟ್ರೋಲ್ ಮಾಡಿದ್ರೋ ಅವ್ರ ಮಡಿಲಲ್ಲಿ ಈ ಕನ್ನಡ ಪಿಕ್ಚರ್ ನಾನು ಕೊಡ್ತಾ ಇದ್ದೀನಿ, ಸೂರ್ಯನ ಒಂದು ಟೈಟ್ಲ್ ಕೊಡ್ತಾ ಇದ್ದೀನಿ. ದಯವಿಟ್ಟು ನೋಡ್ಬಿಟ್ಟು ನೀವು ಏನಾದ್ರು ಕಮೆಂಟ್ಸ್ ಹಾಕಿ, ನಾನು ಬಂದು ನಿಂತ್ಕೊಂಡು ನಿಮ್ಗೆ ಎಲ್ರಿಗೂ ಆನ್ಸರ್ ಮಾಡ್ತೀನಿ. ನನ್ನ ಡೈರೆಕ್ಷನ್ ಎಲ್ಲ ಆಗಿರೋದು ಫಸ್ಟ್ ಟೈಮ್ ನಾನು ಡೈರೆಕ್ಷನ್ ಮಾಡಿದ್ದೀನಿ, ಸುಮ್ಮನೆ ಎಲ್ಲ ಮಾಡಿಲ್ಲ. 20 ವರ್ಷ ಇಲ್ಲಿಂದ ಹಿಂಗೆ ಬಂದಿದ್ದೀನಿ, ಹಂಗಿಂದ ಹಂಗೆ ಬಂದವನಲ್ಲ ನಾನು. ತುಂಬಾ ಕಷ್ಟಪಟ್ಟು ಎಲ್ಲ ನನ್ನ ಬೆಂಬಲವಾಗಿ ಎಲ್ಲ ಆರ್ಟಿಸ್ಟ್ಗಳು ನನ್ನ ಜೊತೆಗೆ ನಿಂತಿದ್ದಾರೆ. ಡೇ 1 ಇಂದ ಹಿಡಿದು ಎಲ್ಲರೂ ನನಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ. ರಜನಿ ಸಾರ್ ಆಗಿರ್ಬೋದು, ಎಲ್ಲ ಮೀಡಿಯಾದವ್ರಾಗಿರ್ಬೋದು, ಎಲ್ಲರೂ ನನಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ. ಅರ್ಥ ಆಯ್ತಾ? ಆ ಹೀರೋಯಿನ್ ಆಗಿರ್ಬೋದು, ಪ್ರತಿಯೊಂದು ಸೀನಲ್ಲೂ ನಾನು ಎಲ್ಲರೂ ಪ್ರಮೋಷನ್ ಕರೆದಾಗ ಎಲ್ಲ ಜಾಗಕ್ಕೂ ಬಂದಿದ್ದಾರೆ. ಅವ್ರಿಗೂ ಪ್ಯಾಕ್ ಕಮಿಷನ್ ಹಾಕಿದ್ದಾರೆ, ಅಕ್ಕನಿಗೂ ಕೊಟ್ಟಿದ್ದಾರೆ, ಎಲ್ರಿಗೂ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಏನೇ ಒಂದು ಕೆಟ್ಟ ಹೆಸರಾದ್ರೂ ದಯವಿಟ್ಟು ನನಗೆ ಕೊಡಿ. ಒಳ್ಳೇದೇನಾದ್ರು ಈ ಪಿಕ್ಚರ್ಗೆ ಸೇರಿದ್ರೆ ಅವ್ರಿಗೆ ಹೀರೋಯಿನ್ಗಾಗ್ಲಿ ಅಕ್ಕನಿಗಾಗ್ಲಿ ಎಲ್ರಿಗೂ ಕೊಡಿ ಅಂತಾನೆ ನಾನು ಕೇಳ್ಕೊತಾ ಇದ್ದೀನಿ. ಮಾಡ್ತಾ ಇದ್ದೀನಿ ಸರ್. ಇಡೀ ಆಲ್ ಓವರ್ ಉತ್ತರ ಕರ್ನಾಟಕ ರಿಲೀಸ್ ಮಾಡ್ತಾ ಇದ್ದೀವಿ. ತಿರ್ಗಾನು ಬರೋ ವಾರ ಎಲ್ಲ ಇದಕ್ಕೂ ಮಾಡ್ತಾ ಇದ್ದಾರೆ, ಅವರೇ ತಗೊತಾ ಇದ್ದಾರೆ, ಬಂದಿದ್ದಾರೆ. ಈಗಾಗಲೇ ಉತ್ತರ ಕರ್ನಾಟಕದಲ್ಲಿ ಇಬ್ರು ಪ್ರೊಡ್ಯೂಸರು ಬಂದಿದ್ದಾರೆ, ನೆಕ್ಸ್ಟ್ ಮೂವಿ ಮಾಡೋಣ ಅಂತಾನು. ನಾನೇನು ಹೇಳೋಕ್ಕೂ ಇಲ್ಲ, ಅತಿ ಶೀಘ್ರದಲ್ಲಿ ಅದನ್ನು ಅನೌನ್ಸ್ ಮಾಡ್ತಾ ಇದ್ದೀನಿ ಸರ್. ಅದನ್ನು ರಾ ಸಬ್ಜೆಕ್ಟೇ ಮಾಡ್ತಾ ಇದ್ದೀನಿ. ಇಲ್ಲ ಇದು ಲೇಟಾಗಿ ಮಾಡ್ತೀನಿ, ಬೇರೆ ಟೈಟ್ಲ್ ಇಟ್ಟಿದ್ದೀನಿ, ಅದನ್ನು ಅನೌನ್ಸ್ ಮಾಡ್ತೀನಿ ಸರ್. ನಮ್ಮವರೇ ಮಾಡಲಿ ಅಂತ ಪ್ರೊಡ್ಯೂಸರು, ನಮ್ಮ ಬೆಂಗಳೂರವ್ರು ಮಾಡಲಿ ಅಂತ ನನಗೊಂದು ಖುಷಿ. ಉತ್ತರ ಕರ್ನಾಟಕ ಅವರು ಬಂದು ಕೇಳ್ತಾ ಇದ್ದಾರೆ, ಮಾಡಲಿ ಅಂತ ನೋಡೋಣ, ದೇವ್ರು ಹೆಂಗೈತೋ ಹಂಗೆ ನಡೆಸ್ತೀನಿ. ಇದನ್ನು ರಾ ಸಬ್ಜೆಕ್ಟೇ ಮಾಡ್ತಾ ಇದ್ದೀನಿ ಸರ್. ತಮಿಳವರು ಬಂದು ಕೇಳಿದ್ದಾರೆ, ಹಿಂದಿಗೂ ಕೇಳಿದ್ದಾರೆ, ಎಲ್ಲದಕ್ಕೂ ಕೇಳಿದ್ದಾರೆ, ಅಮೆಝಾನಲ್ಲೂ ಕೇಳಿದ್ದಾರೆ. ಎಲ್ಲದಕ್ಕೂ ತುಂಬ ರೀಚ್ ಆಗಿ ಎಲ್ಲ ಒಂದು ಒಳ್ಳೆ ನೇಮೆ ಬರ್ತೈತೆ ಸರ್, ಎಲ್ಲದಕ್ಕೂ ರೀಚ್ ಆಗ್ತೈತೆ ಸರ್. ಸರ್ ಮತ್ತೆ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಎಲ್ಲ ಟ್ರೋಲ್ ಮಾಡಿರೋರಿಗೆ ಎಲ್ರಿಗೂ ಹೇಳ್ತಾ ಇದ್ದೀನಿ, ಇದು ಸಾಕು. ನೀನು ಏನಾದ್ರು ಮಾತಾಡೋಂಗಿದ್ರೆ ದಯವಿಟ್ಟು ನಿಮ್ಮ ಮಡಿಲಲ್ಲಿ ಈ ಸೂರ್ಯನ ಪಿಕ್ಚರ್ ಇಡ್ತಾ ಇದ್ದೀನಿ. ದಯವಿಟ್ಟು ಒಂದು ಹಂಬಲ್ ರಿಕ್ವೆಸ್ಟ್ ಆಗಿ ಕೇಳ್ಕೊತಾ ಇದ್ದೀನಿ, ನೀವು ಒಂದ್ಸಲ ಪಿಕ್ಚರ್ ನೋಡಿ. ಪಿಕ್ಚರ್ ನೋಡ್ಬಿಟ್ಟು ಅದೇನು ಟ್ರೋಲ್ ಮಾಡ್ತೀರಾ ಮಾಡಿ. ನನ್ನ ಡೈರೆಕ್ಷನಲ್ಲಾಗಿರ್ಬೋದು, ನನ್ನ ಆ್ಯಕ್ಟಿಂಗಲ್ಲಾಗಿರ್ಬೋದು, ಪ್ರತಿಯೊಂದು ಕ್ಯಾರೆಕ್ಟರ್ಗಳಲ್ಲಾಗಿರ್ಬೋದು, ಅದನ್ನ ಏನಾದ್ರು ಬೇಕಾದ್ರೆ ಮಾಡಿ. ಅದನ್ನ ಬಿಟ್ಬಿಟ್ಟು ಎಲ್ಲೋ ಏನೋ ಮಾಡಿ ಸರಿ, ಅದು ಏನೋ ನಿಮ್ಗೆ ಮನಸ್ಸಿಗೆ ಹರ್ಟ್ ಆಗಿರ್ಬೋದು, ಸಾರಿ ಕೇಳ್ತಾ ಇದ್ದೀನಿ, ಎಲ್ರಿಗೂ ಸಾರಿ ಕೇಳ್ತಾ ಇದ್ದೀನಿ ಸರ್. ಸರ್ ನನಗೆ ಬ್ಯಾಡ್ ಕಮ್ಸ್ ಆಗಲಿ ಸರ್, ನನ್ನ ಪ್ರೀತಿ ಮಾಡೋರು ಮಾಡ್ತಾನೆ ಇದ್ದಾರೆ ಇವಾಗಲೂ. ಅಣ್ಣ ನೀನು ಮಾಡೋಣ, ನನ್ನ ಜೊತೆಗಿದ್ದೀನಿ ಅಂತ ಇದ್ದಾರೆ. ನನ್ನ ಲವ್ ಮಾಡೋರು ಮಾಡ್ತಾ ಇದ್ದಾರೆ ಸರ್ ಇವಾಗಲೂ. ನನಗೆ ಅದಕ್ಕೆಲ್ಲ ನನಗೆ ಬೇಜಾರಿಲ್ಲ ಸರ್. ಸರ್ ಅವ್ರು ಏನಕ್ಕೆ ಮಾಡ್ತಾ ಇರೋ ಅಂತ ಅವ್ರಿಗೂ ಗೊತ್ತಾಗ್ತಾಯಿಲ್ಲ. ಅವ್ರಿಗೇನೋ ಲೈಕ್ಸ್ ಬರ್ಬೋದು, ಸೂರ್ಯನ ನಮ್ಮನಂದ್ರೆ ಪರವಾಗಿಲ್ಲ, ಅಕ್ಕನಂದ್ರೆ ಏನೋ ಅವ್ರ ಲೈಕ್ಸ್ ತಗೋಬೋದು, ನೋಡ್ಕೋಬೋದು ಅಂಥವ್ರು ಇದ್ದಾರೆ. ನಾನು ಅವ್ರಿಗೂ ತಪ್ಪಾಗಿ ಮಾತಾಡ್ತಾ ಇಲ್ಲ. ಇದನ್ನ ಮಾಡಿದವರು ದಯವಿಟ್ಟು ಒಂದ್ಸಲ ಸೂರ್ಯನ ಪಿಕ್ಚರ್ ನಾನು ಎಷ್ಟು ಕಷ್ಟ ಅಂತ ಅದರಲ್ಲಿ ಆ ಕಷ್ಟ ಎಲ್ಲ ತೋರಿಸಿದ್ದೀನಿ. ದಯವಿಟ್ಟು ಒಂದು ಸಲ ಪಿಕ್ಚರ್ ನೋಡ್ಬಿಟ್ಟು ಇದನ್ನ ಪ್ರಮೋಷನ್ ಮಾಡಿ ಅಂತ ನಾನು ಕೇಳ್ತಾ ಇದ್ದೀನಿ. ಕನ್ನಡನ ಬೆಳೆಸಿ, ಕನ್ನಡನ ಉಳಿಸಿ ಅಂತಾನೆ ನಾನು ಕೇಳ್ಕೊತಾ ಇದ್ದೀನಿ. ಇನ್ನೇನು ಯಾವ ಉದ್ದೇಶಕ್ಕೂ ಮಾಡಿಲ್ಲ, ಯಾರನ್ನ ಹರ್ಟ್ ಮಾಡ್ಬೇಕಂತನೂ ಮಾಡಿಲ್ಲ. ಇನ್ನೊಂದು ಮಾತಾಡ್ಬೇಕಂತಿದ್ದೆ, ದುನಿಯಾ ವಿಜಯ್ ಅಣ್ಣ ಫ್ಯಾನ್ಸ್ಗಳು ತುಂಬಾನೇ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಯಾಕೆ ವಿಜಯಣ್ಣನ ಕರೆದಿಲ್ಲ ಅಂತ 25 ಸಲ ಹೋಗಿದ್ದೀನಿ ಅಣ್ಣನ ಮನೆ ಹತ್ರ. ಅವ್ರಿಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. 25 ಸಲ ಹೋಗಿದ್ದೀನಿ, ಇಲ್ಲ ಅಂತಾನೆ ಹೇಳಿ ಕಳಿಸ್ತಾ ಇದ್ದಾರೆ. ವಿಜಯಣ್ಣ ಫ್ಯಾನ್ಸ್ಗೂ ನಾನು ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ, ಅಣ್ಣನೇ ಇವತ್ತು ಸೂರ್ಯನ ಟೈಟ್ಲ್ ಕೊಟ್ಟಿರೋದು ಅವರೇನೆ. ಅವ್ರು ಯಾವತ್ತೂ ನನ್ನ ಮನಸ್ಸಲ್ಲಿ ಇರ್ತಾರೆ ಸರ್. DCPನೇ ವಾರ್ ಮಾಡಿಬಿಟ್ಟಿದ್ದಾರೆ ಸರ್, ಬೆಂಗಳೂರು DCPನೇ ಕರೆದಿ ಇಲ್ಲಿಗೆ ಎಂಡ್ ಆಫ್ ಅಂತ ಇಡಿ ಅಂತ ಹೇಳಿದ್ದಾರೆ. ಹೋಗಿ ಮಾತಾಡಿದ್ದೀನಿ, ಸಾಹೇಬ್ರ ಹತ್ರನೂ ಮಾತಾಡಿದೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಕೆಲಸ ಮಾಡಲು ಆಂಕರ್ ಹಾಗೂ ವಿಡಿಯೋ ಎಡಿಟರ್ಸ್ ಬೇಕಾಗಿದ್ದಾರೆ. ಆಸಕ್ತಿಯುಳ್ಳವರು ಕೆಳಗೆ ಕೊಟ್ಟಿರೋ ನಂಬರ್ಗೆ ಕರೆ ಮಾಡಿ. 8073516055.